ಇದ್ಯಾಕಪ್ಪ? ಯಾಕಪ್ಪ ಇಷ್ಟೊತ್ತಾದ್ರೂ ಯಾರು ಬರಲೇ ಇಲ್ಲ? ನಿನ್ನೆ ನೋಡಿದ್ರೆ ಗೌಡ್ರ ಮಂತ ಹೋದಾಗ ಗೌಡ್ರು ಏನಂತ ಹೇಳಿದ್ದು? ಬೆಳಿಗ್ಗೆನೆ 9 ಗಂಟೆ ಅಷ್ಟೊತ್ತಿಗೆ ಬರ್ರಪ್ಪ ಹೊಲ್ತಾವ, ನೀವು ಬರ್ರಿ ಹೊಲ ತೋಟದತ್ರ, ಅದೇನು ನಿಮ್ದು ಏನು ಪಾಲ್ ಬೇಕೋ ಅದನ್ನ ಕೊಟ್ಬಿಡ್ತೀವಿ, ನಿಮ್ದು ಏನಾಯ್ತು ಅದನ್ನ ತಗೊಳ್ರಿ ಅಂತ ದೊಡ್ಡಪ್ಪನೂ ಗೌಡ್ರು ಎಲ್ಲರೂ ಹೇಳಿರುತ್ತಾನೆ. ಇದ್ಯಾಕಪ್ಪ ಅಲ್ಲೇ 9:15 9:20 ಹತ್ತತ್ರ ಆಯ್ತಾ ಬಂತು, ಇಷ್ಟೊತ್ತಾದ್ರೂ ಯಾರು ಬರಲಿಲ್ಲ? ನೋಡೋಣ, ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಏನು ಬರ್ತಾರ ಬರಲ್ವಪ್ಪ ಇವರು? ಬರ್ತಾರ ಕಣ್, ತಡಿಲ್ಲ ಪಾಪ, ಯಾಕೆ ತಲೆ ಕೆಡಿಸ್ಕೊಡ್ತೀಯ ನೀನು? ಬರಲಿಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನ? ನಿನ್ನೆ ಏನು ಮಾತಿನ ಅಂತ ಹೇಳಿದಾರೋ ಅದ್ರ ಪ್ರಕಾರ ನಡ್ಕೊಳ್ಳೇಬೇಕು ಅವರು. ಹಂಗೇನಾದ್ರೂ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಾನು ಏನಿಲ್ಲ, ಸೀದಾ ಗೌಡ್ರ ಮಂತವಲ್ಲೇ ಹೋಗ್ತೀನಿ. ಗೌಡ್ರೆ ಮಾತಿನಂತೆ ನಡ್ಕೋಬೇಕು ನೀವು ಅಷ್ಟೇ. ನಿನ್ನೆ ಏನಂತ ಹೇಳಿದ್ದು ನೀವು ಅದ್ರ ಪ್ರಕಾರ ಬರ್ರಿ, ನನಗೆ ಆಸ್ತಿಲಿ ಪಾಲು ಕೊಡಿಸ್ರಿ ಅಂತ ಕೂತ್ಕೊಂಡ್ಬಿಡ್ತೀನಿ ನಾನು. ಓಹೋ, ನಾನು ಸುಮ್ಕಿದ್ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನಾನು ಅವಾಗ್ಲಂಗೇನಲ್ಲ, ಯಾರ ಹತ್ರನೂ ಏನು ಎದ್ರಲ್ಲ. ನಂದು ಏನಾಯ್ತು ಅದನ್ನು ಕೊಟ್ಬಿಡ್ಬೇಕು ಅಷ್ಟೇ. ಮಕ ಮುಲಾದ್ ನೋಡಲ್ಲ ನಾನೇನು. ನನಗೆ ಕೋಪ ಬಂದ್ಬಿಟ್ರೆ ಗೊತ್ತಾಯ್ತಲ್ಲ. ಅಲ್ಲ ಕಣಪ್ಪ, ನಾವು ಒಂದಿಬ್ರು ಮೂರು ಜನಕ್ಕೆ ಯಾರಿಗಾದ್ರೂ ನಮ್ ಕಡೆ ಮಾತಾಡೋರ್ಗೆ ಕರ್ಕೊಂಬರ್ಬೇಕಿತ್ತು. ಯಾಕಾರ ಇರ್ಲಿ, ನಿಮ್ಮ ಅಣ್ಣದ್ರುಗಳು ಇದಾರಲ್ಲ ಇಬ್ರು, ಬಹಳ ಬುದ್ಧಿವಂತರು. ಊರ ಎಲ್ಲಾರು ಅವ್ರ ಕಡೆನೆ ಸಪೋರ್ಟ್ ಆಗಿ ಮಾತಾಡ್ತಾರೆ. ಎಲ್ಲಾರು ಅವ್ರು ಹೇಳ್ದಂಗೆ ಅಲ್ವಾ ಮಾತು ಕೇಳೋದು. ಏ ಬೋರಜ, ನಿನಗೆ ಕಡಿಮೆ ತಗ ನೀನ್ ಆಸ್ತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀಯ? ಮತ್ತೆ ಆ ಕಡೆ ಮಳೆಗಿಲ ಬಂದ್ಬಿಟ್ಟು ಜಾಸ್ತಿ ಫಸಲು ಬರಲ್ವಲ್ಲ, ಆ ಕಡೆ ಅಂತ ಆಸ್ತಿ ಕೊಟ್ಬಿಟ್ರೆ ಏನ್ ಮಾಡ್ತೀಯ? ನೋಡ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿರೋದು ತೋಟದಲ್ಲೇನೆ ಚೆನ್ನಾಗಿರೋ ಸೈಡು ನಾವು ತಗೋಬೇಕು. ಫಸಲೆಲ್ಲ ಜಾಸ್ತಿ ಯಾವ ಕಡೆ ಬರ್ತೈತ್ ನೋಡು, ಆ ಕಡೆ ನೀನು ನೋಡ್ಬಿಟ್ಟು ತಗೋಬೇಕು. ಸುಮ್ನೆ ಯಾರು ಹೇಳ್ತಾರಂತ ನಾವು ಅವ್ರ ಮಾತು ಕೇಳಬಾರ್ದು. ಅದಕ್ಕೆ ನಾನು ಯಾರಿಗ ಒಂದ್ ಇಬ್ರು ಮೂರು ಜನಕ್ಕೆ ನಮ್ ಕಡೆ ಮಾತಾಡೋರ್ಗೆ ಜೊತೆಲಿ ಕರ್ಕೊಂಡ್ ಬಂದಿದ್ರು ಆಗ್ತಿತ್ತಪ್ಪ ನಮ್ಮೂರವ್ರನ್ನೇ. ನನಗೆ ಗೊತ್ತಾಯ್ತು ಕಣ, ಸುಮ್ಕಿರು. ಈ ಕಡೆ ಬಲಗಡೆ ಸೈಡ್ ಐತಲ್ಲ ತೋಟ, ಅದೇ ಬೇಕು ಅಂತ ನಾನು ಪಟ್ಟಿಡ್ದು ಕೂತ್ಕೊಳ್ತೀನಿ. ನಾನೇನು ಮಕಾಮುಲಾದ್ ನೋಡಲ್ಲ. ನನಗಿಂಥದ್ದು ಬೇಕಂದ್ರೆ ಇಂಥದ್ದು ಬೇಕೇ ಬೇಕು ಅಂತ ಹೇಳ್ತೀನಿ. ಅದಕ್ಕೇನಂತೆ ನಾನು ಎಲ್ಲಿ ಹೇಳ್ತೀನೋ ಆ ಕಡೆ ನೀವು ನನಗೆ ತೋಟ ಹೊಲ ಎಲ್ಲ ಕೊಡಬೇಕು ಅಂತಲೇ ಹೇಳ್ತೀನಿ ನಾನು. ನಾನು ಅವರು ಹೆಂಗಿದ್ರು ಯಾಮರ್ಸ್ಬಿಡ್ಬೋದು ಅಂದ್ಕೊಬಿಟ್ಟಿದಾರ ನನಗೆ. ಇನ್ಮೇಲಿಂದ ಏನು ಮಾಡ್ಕೊಳಕ್ಕಾಗಲ್ಲ ಬಿಡು. ನಾನು ಬಲು ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಅವ್ರು ಹೇಳ್ದಂಗೆಲ್ಲ ಮಾತು ಕೇಳಿದ್ದೇನೆ ನಾನು ಹಿಂಗಾಗಿರೋದು. ಅವ್ರು ಮಾತ್ರ ನೋಡು ಹೆಂಗೆ ಎಲ್ಲಾರು ಸಾವುಕಾರರು ಆಗ್ಬಿಟ್ರು. ನಾನು ಇನ್ನೂ ಪಾಪ ನನ್ನ ಮಗನಿಗೆ ಏನು ಮಾಡಿಕೊಟ್ಟಿಲ್ಲ. ನಮ್ಮ ಮಗ ಇವಾಗ ಬುದ್ಧಿವಂತ ಆಗ್ಬಿಟ್ಟು ಏನೋ ಕೇಳ್ತಿದ್ದಾನೆ. ಇಷ್ಟು ವರ್ಷ ಅವ್ರು ಏನು ಕೊಟ್ಟಿದ್ದಾರೋ ಅದ್ರಂತಲೇ ನಾನು ಮಾಡ್ಕೊಂಬಂದಿರೋದು. ಇನ್ಮೇಲಿಂದ ಅವೆಲ್ಲ ನಡೆಯಲ್ಲ. ನಾನು ಏನು ಕೇಳ್ತೀನೋ ಅದನ್ನ ನೀವು ಕೊಡಬೇಕು ಅಂತೀನಿ ಅಷ್ಟೇ. ಆಗ ಬರ್ತಿದ್ದಾರೆ, ಸುಮ್ಕಿರು. ಅದೇನೇನು ಮಾಡ್ತಾರಂತ ಮೊದಲು ನೋಡೋಣ. ಯಾವ ಕಡೆ ಆಸ್ತಿ ಕೊಡ್ತಾರೆ ಏನು ಎತ್ತ ಪ್ರತಿಯೊಂದನ್ನು ನೋಡ್ತೀನಿ. ಅದಾದ್ಮೇಲೆ ಕಡೆಗೆ ನಾನು ಇಂಥ ಕಡೆ ಬೇಕು ಅಂತ ನಾನು ಹೇಳ್ತೀನಿ. ಅಲ್ವೇಲ್ಲ ಪಾಪ? ಕಣಪ್ಪ, ನಮ್ಗೇನು ಮತ್ತೆ ಜಾಸ್ತಿ ಫಸ್ಲಿ ಯಾವ ಕಡೆನ ಬಿಡಲು ಆ ಕಡೆ ತೋಟ ತಗೊಳ್ರಿ ಹೊಲ ತಗೊಳ್ರಿ ಅಂತ ಹೇಳ್ಬಿಟ್ರೆ ಅಂಥದ್ದೆಲ್ಲ ಏನು ಬೇಡ. ನಮಗೆ ಜಾಸ್ತಿ ಯಾವ ಕಡೆ ಫಸ್ಲು ಬರುತ್ತೆ ನೋಡ್ರಿ ಆ ಕಡೆನ ಮಾತ್ರ ನೋಡಿ ತಗೊಳ್ಬೇಕು ಅನ್ಕಣಪ್ಪ ನಾವು. ನೋಡಪ್ಪ, ನಿಮ್ದೇ ಅಲ್ವಾ ಈಗ ಆಸ್ತಿ ಪಾಲ್ ಮಾಡ್ಬೇಕಾಗಿರೋದು. ನೋಡಪ್ಪ, ಇಲ್ಲಿ 4 ಎಕರೆ ಹೊಲ ಐತೆ, 4 ಎಕರೆ ತೋಟ ಐತೆ. ಅದ್ರಲ್ಲಿ ಈಗ ಎಷ್ಟು ಪಾಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೀವು? ಅಲ್ಲ ಕಣ್ರಿ 3 ಪಾಲ್ ಮಾಡ್ಬಿಡ್ರಿ, ಅದಕ್ಕೇನಂತೆ. 3 ಜನ ಅವರು ಮಕ್ಳು ಇರೋದು, ಹಂಗಾಗಿ 3 ಪಾಲ್ ಮಾಡ್ಬಿಡ್ರಿ, ಅದಕ್ಕೇನಂತೆ. ಒಂದ್ ಕೆಲಸ ಮಾಡ್ರಿ, 2 ಪಾಲ್ ಮಾಡಿ ಸಾಕು. 3 ಪಾಲ್ ಏನ್ ಬೇಡ. ಅವನು ನನ್ನ ತಮ್ಮ ಇದಾನಲ್ಲ, ಮಾತಿಗೂ ನನಗೆ ಮೋಸ ಮಾಡ್ಬಿಟ್ರು ಅಂತ ಹೇಳ್ತಿರ್ತಾನೆ ಅವ್ನು ಬೋರಣ್ಣ. ಏನು ಬೇಡ ಈಗ 2 ಪಾಲ್ ಮಾಡ್ಬಿಡ್ರಿ. ನಾನು ನನ್ನ ರಂಗಜ್ಜ ಇದ್ದಾರ ನೋಡ್ರಿ, ಇಬ್ರಿಂದ ನಾನು 1 ಪಾಲ್ ತಗೊಂತೀವಿ ಸಾಕು. ನಮ್ಗೆ ಇನ್ನೊಂದು ಪಾಲು ಅವನ್ಗೇನೆ ಕೊಟ್ಬಿಡ್ರಿ, ಏನ್ ಪರವಾಗಿಲ್ಲ, ಅವನೇ ಚೆನ್ನಾಗಿದ್ ಬಿಡ್ಲಿ. ನಮ್ಗೆ ಭಗವಂತ ಯಾವತ್ತೂ ಕೂಡ ಏನು ಮೋಸ ಮಾಡಿಲ್ಲ. ನಮ್ಮ ಹತ್ರ ಒಳ್ಳೆ ಬುದ್ಧಿ ಐತೆ. ಭಗವಂತ ಎಲ್ಲಾದ್ರೂ ನಮ್ಗೆ ಅನ್ನ ಕೊಡ್ತಾನೆ, ನಾವೇನು ಯೋಚನೆ ಮಾಡಲ್ಲ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಅವನ್ಗೇನೆ ಕೊಟ್ಬಿಡಿ ಏನ್ ಪರವಾಗಿಲ್ಲ. ಅರ್ಧ ಪಾಲ್ ಮಾಡ್ಬಿಡ್ರಿ, ಅರ್ಧ ಪಾಲ್ ಮಾಡ್ಬಿಡ್ರಿ. 8 ಎಕರೆ ಆಸ್ತಿಲಿ ಈಗ. ಏನ್ರಿ ಗೌಡ್ರೆ ಹಿಂಗೆ ಹೇಳ್ತಿದ್ದಾರೆ ಇವರು? ಇಷ್ಟೊತ್ತವರೆಗೂ ನೀವು ನೋಡಿದ್ರೆ 3 ಪಾಲ್ ಮಾಡಬೇಕು ಅಂತ ಹೇಳಿರಿ, ಇವ್ರು ನೋಡಿದ್ರೆ 2 ಪಾಲ್ ಮಾಡಬೇಕು ಅಂತಿದಾರ. ಏನು ಮಾಡೋಣ ಇವಾಗ? ಏನ ಗೊತ್ತಾಗ್ತಿಲ್ಲ. ಏನಪ್ಪ ಸಾವುಕಾರ, ಈಗ 2 ಪಾಲೆ ಸಾಕೇನ್ರಪ್ಪ? ಅಲ್ಲ ರಂಗಜ್ಜ, ಏನ ನೀನು ನಿಮ್ಮಣ್ಣ ಇಬ್ರು ಈಗ ಒಂದೇ ಪಾಲ್ ತಗೊಂತೀರನ್ನ ಸಾಕೇನಾ? ಅವ್ನು ಬೋರಣ್ಣಗೆ 1 ಪಾಲ್ ಕೊಡ್ತೀರನ್ರ, 3 ಪಾಲ್ ಬೇಡವೇನಾ? ಬಾಯ್ ಬಿಟ್ಟು ಹೇಳ್ರಪ್ಪ ಕರೆಕ್ಟಾಗಿ, ಯಾಕಂದ್ರೆ ಸರ್ ಮುಂದೆ ಕರೆಕ್ಟಾಗಿ ಹೇಳ್ಬೇಕಲ್ವ ನಾವು. ಅಯ್ಯೋ ಗೌಡ್ರೆ, ಏನು ಒತ್ಕೊಂಡು ಹೋಗ್ತೀವೇನ್ರಿ ಗೌಡ್ರೆ? ನಮ್ಗೇನು ಇದ್ರ ಮೇಲೆ ನಾವು ಆಸೆನೂ ಇಟ್ಕೊಂಡಿರಲಿಲ್ಲ. ಏನಂದ್ರೆ 3 ಅಣ್ಣ ತಮ್ಮಂದ್ರು ಒಳ್ಳೆ ಫಸ್ಲಿ ಗಿಸ್ಲಿ ಎಲ್ಲ ಬೆಳ್ಕೊಂಡು ಒಂದೇ ಕುಟುಂಬ ಒಂದೇ ತವ ಕೆಲಸ ಮಾಡ್ಬೋದಲ್ಲ, ಖುಷಿಯಾಗಿರ್ಬೋದಲ್ಲ ಅಂತ ಒಂದು ದೊಡ್ಡ ಆಸೆ ಇಟ್ಕೊಂಡು ಪಾಲ್ ಮಾಡಿಸಿರಲ್ಲ ಅಷ್ಟೇ. ಅವನು ಈಗ ನಮ್ಮ ತಮ್ಮಂಗೆ ಬೇಕಂತೆ ಇನ್ನೇನು ಮಾಡೋಕ್ಕಾಗುತ್ತೆ? ಅದೇನ ಏನು ಬುದ್ಧಿ ಕಲ್ತಾನೆ ಏನೋ ಬೇಡ ಅವೆಲ್ಲ.
ಹಳದೆಲ್ಲ ಏನು ಮಾತಾಡೋದು ಬೇಡ. ಈಗ ಅವನಿಗೆ ಅದೇನು ಪಾಲ್ ಬೇಕು ಕೊಟ್ಬಿಡಿ ಗೌಡ್ರೆ, ಅದಕ್ಕೇನಂತೆ. ನಾನು ನಮ್ಮ ಅಣ್ಣನಿಂದ ಒಂದು ಪಾಲ್ ತಗೊಂತೀವಿ ಸಾಕು, ಅದ್ರಲ್ಲೇನೆ ಇರ್ತೀವಿ ನಾವು ಚೆನ್ನಾಗಿ. ವಾ ಲೇ ಲೇ ಬೋರಜ, ತಿರ್ಗಾ ನಿನ್ಗೆ ಪದೇ ಪದೇ ಕೇಳ್ತೀನಿ ಕಳ್ಳ, ಬೇಡ ಕಳ್ಳ. ಹ್ಞೂ ಪಾಲ್ ಮಾಡೋದು ಬೇಡ ಕಳ್ಳ, ಒಟ್ಟಿಗಿರೋಲ್ಲ. ಅಲ್ಲ ಕಣವು, ತೋಟ ಹೊಲ ಗದ್ದೆ ಎಲ್ಲಾದ್ರೂ ಬೇಕಾದಷ್ಟು ನಿಮ್ಗೆ ಗೇಯ್ಕೊಂಡು ತಿನ್ನೋದಕ್ಕೆ ಬೇಕಾದಷ್ಟು ಹೊಲ ಎಲ್ಲ ಐತಲ್ಲೋ ಅಲ್ವಾ? ಅದನ್ನ ಬಿಟ್ಬಿಟ್ಟು ನಿನ್ಗೆ ಇದ್ರಲ್ಲೇ ನೀ ಅದೇನು ಆಸೆ ಬಂದ್ಬಿಟ್ಟೈತೆ. ಇದರಲ್ಲಿ ಸ್ವಲ್ಪ ಬೆಳೆ ಗಿಳೆ ಎಲ್ಲ ಬೆಳ್ಕೊಂಡು ಚೆನ್ನಾಗಿರೋಲ್ಲ. 3 ಜನನು ಒಂದು ಒಟ್ಟಿಗೆ ಒಗ್ಗಟ್ಟಿಂದ ಇರ್ಬೋದಲ್ಲೋ ಬೋರಣ? ಹಾ, ಯಾಕೆ ಪಾಲ್ ಮಾಡಿಸ್ತಿದ್ಯಾ? ಬೇಡ ಕಣ, ನನ್ನ ಮಾತು ಕೇಳ. ತಿರ್ಗಾ ಇನ್ನೊಂದ್ಸಲಿ ಹೇಳ್ತಿದ್ದೀನಿ, ಯೋಚನೆ ಮಾಡು. ಏ ಗೌಡ್ರೆ ಸುಮ್ಕಿರಿ, ನೀವೇನಂತ ಮಾತಾಡ್ತಿದ್ದೀರಾ ನೀವು? ಇಲ್ಲ 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 ಇಲ್ಲ. ಏನ್ ಮಾತಾಡಿದ್ರು ನಾನಂತೂ ಸುಮ್ಕಿರಲ್ಲ. ನಮ್ಗೆ ಪಾಲು ಬೇಕಂದ್ರೆ ಬೇಕೇ ಬೇಕು ಗೌಡ್ರೆ, ನಿಮ್ಗೆ ಗೊತ್ತಾಗಲ್ಲ ಕಣ, ಸುಮ್ಕಿರಿ. ಅವ್ರ ಸಾಹಸನೆ ಬೇಡ ನಮ್ಗೆ. ಯಾರ ಬಿಡ್ರಮ್ಮ, ನಿಮ್ ಇಷ್ಟ ಕಣ್ರಮ್ಮ. ನಾನು ಹೇಳ್ದೆ ನೋಡಮ್ಮ. ಬರೋಣ, ಒಂದ್ ಹೇಳ್ತೀನಿ ಕೇಳ್ಕೊಳೋ. ಇವತ್ತು ನೀನು ಹಿಂಗೆ ಈ ರೀತಿ ಎಲ್ಲ ಮಾತಾಡ್ಕೊಂಡು ನೀನು ಆಸ್ತಿ ಪಾಲ್ ತಗೊಂತಿರ್ಬೋದು. ಯಾವತ್ತಿದ್ರು ನಿನ್ ಪಾಲ್ ಏನಾಯ್ತು ಅದು ಬಂದೇ ಬರ್ತಿತ್ತು, ಅದು ಬೇರೆ ವಿಚಾರ. ಯಾರ್ದು ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಇನ್ನೊಂದು ವಿಚಾರ ಹೇಳ್ತೀನಿ ನೋಡು. ಒಂದು ಸಲ ಸಂಬಂಧ ಅನ್ನೋದು ಮುರ್ಕೊಂಬಿಟ್ರೆ, ಅಣ್ಣ ತಮ್ಮಂದ್ರಿಗೆ ದೂರ ಮಾಡ್ಕೊಂಬಿಟ್ರೆ, ತಿರ್ಗಾ ಅದನ್ನ ಸಂಬಂಧ ನನ್ನ ಒಂದು ಗುಡ್ಸೋದು ಭಾಳ ಕಷ್ಟ ಕಳ್ಳ ಬೋರಣ. ತಿರ್ಗಾ ನಮ್ಮ ಅಣ್ಣಂದ್ರು ನನ್ನ ತಮ್ಮಂದ್ರು ಬೇಕು ಅಂತ ಹೇಳಿದ್ರು ಕೂಡ ಮೊದಲು ಎಷ್ಟು ನಿನಗೆ ಪ್ರೀತಿ ಮಾಡ್ತಿದ್ರು ನೋಡು, ಆ ಪ್ರೀತಿ ಸಿಗಲ್ಲ. ಯೋಚನೆ ಮಾಡು, ದೊಡ್ಡ ಮನ್ಸು ಮಾಡ್ಕೊಂಡು ಯೋಚನೆ ಮಾಡಪ್ಪ. ನನ್ನ ಮಾತು ಕೇಳು. ಪದೇ ಪದೇ ನಿನಗೆ ತಿದ್ದಿ ಹೇಳ್ತಿದ್ದೀನಿ ನೋಡು. ಇನ್ಮೇಲೆ ನಿನ್ನ ಇಷ್ಟ ನೋಡು, ನಿನಗೆ ಬಿಟ್ಟಿದ್ದು. ಅಯ್ಯೋ ಗೌಡ್ರೆ, ನೀವು ಚೆನ್ನಾಗಿ ಹೇಳ್ತೀರಾ, ಹೇಳ್ರಿ ಗೌಡ್ರೆ. ಈ ಕಾಲದಲ್ಲಿ ಯಾರು ಅಣ್ಣ ತಮ್ಮಂದ್ರು ಯಾರು ಬರಲ್ಲ. ಕಷ್ಟ ಕಾಲದಲ್ಲಿ ನಾವು ಚೆನ್ನಾಗಿದ್ರೇನೆ, ಆಸ್ತಿ ಪಾಸ್ತಿ ಮಾಡ್ಕೊಂಡು ಚೆನ್ನಾಗಿದ್ರೇನೆ ಬರೋದು. ನೀವು ಚೆನ್ನಾಗಿ ಹೇಳ್ತೀರಾ, ಹೇಳ್ರಿ. ಅವ್ರು ಮಾತ್ರ ಚೆನ್ನಾಗಿದ್ದಾರೆ, ನನಗೆ ಮಾತ್ರ ಮೂಲೆ ಗುಂಪು ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಸುಮ್ಕಿರಿ ಗೌಡ್ರೆ. ಈಗ ಹಳೆದೆಲ್ಲ ಯಾಕೆ ಮಾತಾಡ್ಕೊಂಡು ಕುತ್ಕೊಳ್ಳೋಣ? ಈಗ ಬೇಡ ಗೌಡ್ರೆ, ನನಗೆ ಅದು ಇದು ಮಾತಾಡೋಕ್ಕೆ ಇಷ್ಟ ಇಲ್ಲ ಗೌಡ್ರೆ. ನಂದು ಏನಾಯ್ತು ಅದನ್ನ ಪಾಲ್ ಮಾಡಿ ಕೊಟ್ಬಿಡಕ್ಕೆ ಹೇಳ್ಬಿಡ್ರಿ ಅಷ್ಟೇ. ಅದೇನು ಕೊಟ್ಬಿಡಿ ಅವ್ರದ್ದು. ಲೆಕ್ಕ ಮಾಡಿಬಿಟ್ಟು ಕರೆಕ್ಟಾಗಿ ಅಳತೆ ಮಾಡಿಬಿಟ್ಟು, ಅದೇನು ಕರೆಕ್ಟಾಗಿ ಅದೆಷ್ಟು ಪಾಲ್ ಬರುತ್ತೋ 2 ಪಾಲ್ ಅಂತ ಹೇಳ್ತಿದ್ದಾರೆ. ಅಳತೆ ಮಾಡಿಬಿಟ್ಟು 8 ಎಕರೆ ಐತೆ 4 ಎಕರೆ ತೋಟ ಐತೆ, 4 ಎಕರೆ ಹೊಲ ಐತೆ ನೋಡಿ ಕೊಟ್ಬಿಡಿ ಅತ್ಲಾಗಿ. ಇನ್ನೊಂದು ಗೌಡ್ರೆ, ಇನ್ನೊಂದು, ಇಷ್ಟು ದಿವಸ ಮೊದಲೆಲ್ಲ ನಾನು ಹೊಲ ಗದ್ದೆ ತೋಟ ಎಲ್ಲ ಪಾಲ್ ಮಾಡಬೇಕಾದ್ರೆ ನೀವೆಲ್ಲೆಲ್ಲಿ ತೋರಿಸಿದ್ರು ಅಂಥ ಹೊಲ ತೋಟ ಮಾತ್ರ ತಗೊಂಡಿರೋದು ನಾನು, ಆಯ್ತಾ? ಇವತ್ತು ಮಾತ್ರ ನೋಡ್ರಿ, ನಾನು ಹೇಳ್ತಿದ್ದೀನಿ, ನನಗೆ ಯಾವ ಕಡೆ ಹೊಲ ಬೇಕು, ಯಾವ ಕಡೆ ತೋಟ ಬೇಕು ಅಂತ ನಾನು ಹೇಳ್ತೀನಿ. ಆ ಕಡೆದೇನೆ ಕೊಡಬೇಕು ನನಗೆ. ಅವ್ರು ಇಷ್ಟ ಬಂದಿದ್ದ ಕಡೆ ಎಲ್ಲ ಕೊಡಂಗಿಲ್ಲ. ಈಗಲೇ ಹೇಳ್ತಿದ್ದೀನಿ ಗೌಡ್ರೆ ನಾನು. ಆಯ್ತು ಕಣಪ್ಪ ದೊಡ್ಡ ಮನುಷ್ಯ, ಆಯ್ತು ಕಣಪ್ಪ ಸಾವುಕಾರ, ನೀನೇ ತಗೊಳುವಂತೆ. ನಿನ್ಗೆ ಎಲ್ಲಿ ಇಷ್ಟ ಆಗುತ್ತೋ ಆ ಕಡೆನೇ ತಗೊಳಪ್ಪ, ಅದಕ್ಕೇನಂತೆ. ನನಗೆ ಪದೇ ಪದೇ ನೀನು ಅದು ಇದು ಮಾತಾಡ್ಬೇಡ. ನಿನ್ಗೆ ಎಲ್ಲಿನ ಕಡೆ ಬೇಕು ಆಸ್ತಿ, ನಿನಗೆ ಹೊಲ ಯಾವ ಕಡೆ ಬೇಕು ಅದು ನೀನು ನೋಡ್ಬಿಟ್ಟು ತಗೊಳಪ್ಪ. ಗೌಡ್ರ ಹತ್ರನೇ ಮಾತಾಡ್ಕ. ಅಲ್ಲ ಕಣೋ, ಮುಂದೆನೆ ನಿಂತಿದೀವಲ್ಲೋ ಅಣ್ಣಂದ್ರುಗಳು. ಒಂದೇ ಒಂದು ತುಟುಕ್ ಪಿಟಿಕ್ ಅಂತ ಮಾತಾಡ್ಸಿದ್ಯಾ. ಅಲ್ಲ 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 ಅಲ್ಲ, ಅದೇನು ಬೇಗ ಬದಲಾಗ್ಬಿಟ್ಟಲ್ಲ ಬೋರಣ. ನೀನು ಹಿಂಗೆಲ್ಲ ಬದಲಾಗ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲ್ಲ. ಅದು ಯಾವ ನೀನು ತಲೆಯಲ್ಲಿ ತುಂಬಿದಾನೋ, ಅದು ಯಾಕೆ ಈ ರೀತಿ ಆಡ್ತಿದ್ಯೋ, ಹೊಟ್ಟೆಲ್ಲ ಉರ್ದೋಗಂಗೆ ಆಗ್ತೈತೆ ಕಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ. 3 ಜನ ಅಣ್ಣ ತಮ್ಮಂದ್ರು ಎಷ್ಟು ಚೆನ್ನಾಗಿದ್ವೋ ನಾವು, ಮುತ್ತು ಇದ್ದಂಗಿದ್ವಲ್ಲೋ. ಅನ್ಯಾಯವಾಗಿ ಸಂಬಂಧನ ನನಗೆ ಒಂದು ಕುಟುಂಬನ ಹಾಳು ಮಾಡ್ತಿದ್ಯಲ್ಲ. ನಿನ್ಗೆ ಇವತ್ತು ಗೊತ್ತಾಗಲ್ಲ, ಮುಂದೆ ಗೊತ್ತಾಗುದ್ ಬಿಡು ನಿನಗೆ ಅಣ್ಣ ತಮ್ಮಂದ್ರುಗಳು ಬೆಲೆ ಏನಂತ. ನೋಡ್ದೇನಪ್ಪ ಹೆಂಗ್ ಮಾತಾಡುತ್ತೆ ನಿಮ್ಮ ಅಣ್ಣ, ಯಾವ ರೀತಿ ಮಾತಾಡುತ್ತೆ ನೋಡ್ದ? ಸುಮ್ಕಿರು, ಏನು ಮಾತಾಡಕ್ ಹೋಗ್ಬೇಡ. ನಮ್ಗೇನು ನಮ್ಮ ಆಸ್ತಿ ನಮ್ಮ ಪಾಲಿಗೆ ಬರ್ಬೇಕು ಅಷ್ಟೇ. ಈಗ ಏನು ಚರ್ಚೆ ಮಾಡ್ಕೊಳಕ್ ಹೋಗ್ಬೇಡ. ಏನ್ ಮಾತಾಡ್ಸಿರು ನೀನ್ ತಲೆನೂ ಕೆಡಿಸ್ಕೋಬೇಡ, ಸುಮ್ಕಿರು. ಏನು ಯೋಚನೆ ಮಾಡ್ಬೇಡ ನೀನು, ನಾವಿಲ್ವಾ ನಿನ್ ಜೊತೆ? ಅಯ್ಯ ಸುಮ್ಕಿರೆ, ನಾನು ಯಾಕೆ ತಲೆ ಕೆಡಿಸ್ಕೊಳನೆ? ಅವನ ಮಣ್ಣ ಏನಾದ್ರೂ ಹೇಳ್ಕೊಳ್ಳಿ ಬಿಡು. ಅವ್ನು ನಮ್ಮ ತಮ್ಮ ಯಾವ ಕಡೆದ್ ಬೇಕು ಅಂತ ಹೇಳ್ತಾನೋ ಆ ಕಡೆದೆ ಕೊಟ್ಬಿಡಿ ಅದಕ್ಕೇನಂತೆ. ಯಾವ ಕಡೆದ್ ಬೇಕಪ್ಪ ನಿನ್ಗೆ? ಈ ಕಡೆ ನಾವು ಉಕ್ಕಿ ಹೊಡೆದಿವಲ್ಲ ಆ ಕಡೆ ಸೈಡಿನ ಬೇಕಾ, ಇಲ್ಲ ಇವರು ಶಂಕರಣ್ಣರ ತೋಟದ ಪಕ್ಕದಲ್ಲ ಐತಲ್ಲ ಆ ಕಡೆ ಸೈಡ್ ಮೂಲೆಯಲ್ಲಿ, ಆ ಕಡೆ ಸೈಡಿನ ಬೇಕಾ? ಫಲವತ್ತತೆ ಚೆನ್ನಾಗೈತೆ ನೋಡು, ಅದೇ ತಗೊಳ್ತೀಯ ನೋಡಪ್ಪ. ಆ ಕಡೆ ಎಲ್ಲ ಫಸಲು ಜಾಸ್ತಿ ಬಂದೈತೆ. ಅಯ್ಯೋ ನೋಡಪ್ಪ, ನಾನೇನೋ ಹೇಳ್ದೆ ಅಂತ ಮತ್ತೆ ಅದಕ್ಕೂ ಏನಾರ ತಪ್ಪು ತಿಳ್ಕೊಂಡಿಯಾ? ಯಾಕಂತೀಯ? ಇವಾಗ ನಾನು ಏನು ಮಾತಾಡಿದ್ರು ನಿನಗೆ ತಪ್ಪಾಗೆ ಕಾಣಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ಒಂದ್ಸಲಿ ಮನ್ಸಲ್ಲ ಅದು ಬಂದ್ಬಿಟ್ರೆ. ನೋಡು, ನಿನ್ಗೆ ಯಾವ್ದು ಕಡೆದ್ ಬೇಕೋ, ನಿನಗೆ ಹೆಂಗೆ ಇಷ್ಟ ಬರುತ್ತೋ ಆ ಕಡೆದೇನೆ ನೋಡ್ಬಿಟ್ಟು ತಗೊಳಪ್ಪ. ಗೌಡ್ರೆ, ಅನ್ಯಾಯವಾಗಿ ನಮ್ಮ ತಮ್ಮ ಬೋರಣ್ಣ ಹೆಂಗಿದ್ದವನು ಯಾರ್ದಾರ್ದೋ ಮಾತು ಕೇಳ್ಕೊಂಬಿಟ್ಟು ಅನ್ಯಾಯವಾಗಿ ಆಸ್ತಿಲಿ ಪಾಲ್ ಮಾಡಿಸ್ಬಿಟ್ನಲ್ಲ ಗೌಡ್ರೆ. ಎಂತ ಕೆಲಸ ಮಾಡ್ಬಿಟ್ಟ. ಅವನಿಗೆ ಇವತ್ತು ಗೊತ್ತಾಗಲ್ಲ ಗೌಡ್ರೆ, ಇವತ್ತು ಗೊತ್ತಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಷ್ಟು ಹೇಳಿರು ಮಾತೇ ಕೇಳಿಲ್ವಲ್ಲ ಗೌಡ್ರೆ ಇವನು. ಬಿಡ್ಲಾ ಸಾವ್ಕಾರ ಸುಮ್ಕಿರ, ಏನು ಯೋಚನೆ ಮಾಡಬೇಡ. ಸುಮ್ಕಿರು, ಏನು ಮಾಡೋಕ್ಕಾಗಲ್ಲ ಕಣಪ್ಪ ಇವಾಗ.
ಅವನು ಸುಮ್ಕಿದ್ರು ಅವ್ರ ಮಕ್ಕಳು ಅವ್ರ ಹೆಂಡತಿ ಸುಮ್ತಿರ್ತಿಲ್ವಲ್ಲ, ಸುಮ್ನಾಗ್ತಿಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ಅವನು ಏನಾಯ್ತ ಏನು ಅದು ಯಾರ ಮಾತು ಕೇಳ್ಕೊಂಡು ಹಿಂಗೆ ಆಡ್ತಿದಾನ, ಬಿಟ್ಬಿಡು ಅತ್ಲಾಗಿ, ಏನು ಮಾತಾಡಬೇಡ, ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಯಾವತ್ತಿದ್ರು ಕೊಡ್ಲೇಬೇಕಿತ್ತಲ್ವಾ, ಕೊಟ್ಬಿಟ್ಟಿದ್ಯಾ. ಈಗ ಆರಾಮಾಗಿ ಅವ್ನ ಪಾಡಿಗೆ ಅವನು, ನಿನ್ನ ಪಾಡಿಗೆ ನೀವು ಇದು ಬಿಡ್ರಿ. ಅವನು ಪದೇ ಪದೇ ಹಿಂಗೆ ಕಿರಿಕ್ ಮಾಡ್ತಿದ್ದಾನಂದ್ರೆ ನೀವು ಹಿಂಗೆಲ್ಲ ಮಾತಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಮಾತಿಗೂ ದೊಡ್ಡ ಬೆಳಿತಾ ಹೋಗುತ್ತೆ ಹಂಗೆ ದ್ವೇಷ ಎಲ್ಲ. ಏನು ಮಾತಾಡಕ್ಕೆ ಹೋಗ್ಬೇಡ್ರಿ, ಸರಿನಾ? ನಿಮ್ದೇನು ಕೆಲಸ ಆಯಿತು ಅದು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀನು ರಂಗಜ್ಜ ಅವರೆಲ್ಲರೂ ಆರಾಮಾಗಿ ಇರೋದು ಕಲೀರಿ, ಸರಿನಾ?